ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ರೀಡಿಂಗ್‌ನ ಸ್ಟಾರ್ಟ್ ಮಾಡೋಣ. ಸೊ ಆಲ್ರೆಡಿ ಥಂಬ್ನೇಲಲ್ಲಿ ನೀವು ನೋಡಿರೋ ಹಾಗೆ ನಿಮ್ಮ ಪಾರ್ಟ್ನರ್ ನಿಮ್ಮ ಕನೆಕ್ಷನ್‌ಗಾಗಿ ಫೈಟ್ ಮಾಡ್ತಾರಾ? ಅಥವಾ ಸುಮ್ನೆ ಬಿಡ್ತಾರಾ? ಕಾಲ ಬಂದಾಗ ಎಲ್ಲ ಚೇಂಜಸ್ ಆಗ್ಲಿ ಅಂತ ಬಿಡ್ತಾರಾ ಅಂತ ನಾವು ಈ ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಈ ರೀಡಿಂಗ್ ನಿಮಗೆ ಓಪನ್ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್. ನಿಮ್ಮ ಮನಸ್ಸಿನೊಳಗೆ ಒಂದು ಪ್ರಶ್ನೆ ಓಡಾಡ್ತಾ ಇದ್ರೆ, ಅವರು ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ಅವರು ನಿಮ್ಮ ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ, ನಿಮ್ಗಾಗಿ ರಿಸ್ಕ್ ತಗೊಳ್ತಾರಾ ಅಥವಾ ಫ್ಲೋ ಜೊತೆ ಸುಮ್ಮನೆ ಹಾಗೆ ಹೋಗ್ತಾರಾ, ನೀವು ಸೈಲೆನ್ಸ್ ನಲ್ಲಿ ಇದ್ದೀರಾ, ಓವರ್ ಥಿಂಕಿಂಗ್ ನಲ್ಲಿ ಹೋರಾಡ್ತಾ ಇದ್ದೀರಾ, ನಿಮ್ಮ ಹಾರ್ಟ್ ಒಂದು ಆನ್ಸರ್ ಕೇಳ್ತಾ ಇದೆ, ನನ್ನ ಮನಸ್ಸಲ್ಲಿರೋ ಒಂದು ಪ್ರಶ್ನೆಗೆ ಆನ್ಸರ್ ಸಿಗ್ಬಿಡ್ಲಿ ನನ್ನ ಪಾರ್ಟ್ನರ್ ಇಂದ ಅಂತ ನೀವು ವೇಟ್ ಮಾಡ್ತಾ ಇದ್ರೆ, ಈ ಟ್ಯಾರೋ ರೀಡಿಂಗ್ ನಲ್ಲಿ ಅವರ ಮನಸ್ಸಿನೊಳಗಿನ ರಿಯಲ್ ಡಿಸಿಷನ್ ನ ಯೂನಿವರ್ಸ್ ರಿವೀಲ್ ಮಾಡಬೇಕು ಅಂತ ಈ ರೀಡಿಂಗ್ ಮಾಡಿಸ್ತಾ ಇದ್ದಾರೆ ಅಂತ ಭಾವಿಸಿ. ಶಾಂತವಾಗಿ ಕೂತು ಕೇಳಿ. ಈ ರೀಡಿಂಗ್ ನಿಮಗೆ ಪರ್ಸನಲ್ ಅನ್ಸಿದ್ರೆ ನಿಜವಾಗ್ಲೂ ಇದು ಒಂದು ನಿಮಗೆ ಬರುವಂತ ಸೈನ್ ಅಂತ ಭಾವಿಸಿ. ನಿಮ್ಮ ಇಂಟ್ಯೂಷನ್ ಈಗಾಗಲೇ ಟ್ರೂತ್ ನ ಫೀಲ್ ಮಾಡ್ತಾ ಇದ್ರೆ, ನೀವು ಆ ಇಂಟ್ಯೂಷನ್ ಏನ್ ಹೇಳುತ್ತೋ ಅದನ್ನ ನೀವು ಕೇಳಿ ಅಂತ ಹೇಳ್ತಾ ಈ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ರೆಸನೇಟ್ ಆದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಇದ್ರ ಜೊತೆಗೆ ನಿಮ್ಮ ಪಾರ್ಟ್ನರ್ ಮತ್ತೆ ನೀವು ಲಾಂಗ್ ಟರ್ಮ್ ಅಲ್ಲಿ ನೀವು ಕನೆಕ್ಷನ್ ಹ್ಯಾಪಿಯಾಗಿ ಇರಬೇಕು ಅಂತ ಬಯಸ್ತಾ ಇದ್ರೆ, ಕಮೆಂಟ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಫಸ್ಟ್ ಲೆಟರ್ ನಿಮ್ಮ ಹೆಸರಿನ ಫಸ್ಟ್ ಲೆಟರ್ನ ನೀವು ಟೈಪ್ ಮಾಡಿದ್ರೆ, ನಾನು ಮಾಡುವಂತ ಟ್ಯಾರೋ ರಿಚುವಲ್ಸ್ ಅಲ್ಲಿ ನಿಮ್ಮ ಲೆಟರ್ಸ್ ನ ಆಡ್ ಮಾಡ್ತೀನಿ. ನಿಮ್ಗೆ ಅಡ್ಡಿ ಇಲ್ಲ ಅಂದ್ರೆ ನೀವು ಫುಲ್ ನೇಮ್ನು ಕಮೆಂಟ್ ಅಲ್ಲಿ ಕಳಿಸ್ಬೋದು ಅಂತ ಹೇಳ್ತಾ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ಓಕೆ. ಸೊ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅವರ ಹೆಸರನ್ನು ಖುಷಿ ಖುಷಿಯಾಗಿ 3 ಬಾರಿ ಅವರ ಹೆಸರನ್ನು ನಿಮ್ಮ ಜೊತೆಗೆ ಸೇರಿಸ್ಕೊಂಡು ಹೇಳ್ಕೊಂಡು ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ 5 ಕಾರ್ಡ್ಸ್ ನಾನು ಸ್ಪ್ರೆಡ್ ಮಾಡಿದೀನಿ ಆಲ್ರೆಡಿ. ಈ ಕಾರ್ಡ್ ಒಟ್ಟಿಗೆ ಬಂದಿರುವುದು ಸ್ಟ್ರಾಂಗ್ ಮೆಚ್ಯೂರ್ ಡಿಸಿಷನ್ ಎನರ್ಜಿನ ತೋರಿಸ್ತಾ ಇದೆ ಇಲ್ಲಿ. ಇದು ಕೇರ್ಲೆಸ್ ಗೋ ವಿತ್ ದ ಫ್ಲೋ ವೈಬ್ ಅಂತೂ ಇಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಕಾರ್ಡ್ ಬೈ ಕಾರ್ಡ್ ಏನ್ ಮೆಸೇಜ್ ಇದೆ ಅಂತ ನಾವು ನೋಡೋಣ. ಮೊದಲಿಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಅವರು ಒಳಗಡೆ ನಿಮ್ಮ ಪಾರ್ಟ್ನರ್ ಒಳಗಡೆ ಬಹಳ ಫೈಟ್ ಮಾಡ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ತುಂಬಾ ಫೈಟ್ ಮಾಡ್ತಾ ಇದ್ದಾರೆ. ಫಿಯರ್ ಇರ್ಬೋದು, ಈಗೋ ಇರ್ಬೋದು, ಪಾಸ್ಟ್ ಹರ್ಟ್ ಇರ್ಬೋದು, ಎಲ್ಲವನ್ನು ಕಂಟ್ರೋಲ್ ಮಾಡ್ತಾ ಕರೆಕ್ಟ್ ಡಿಸಿಷನ್ ತೆಗೆದುಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ವೀಕ್ ಡಿಸಿಷನ್ ಇಲ್ಲಿ ಇಲ್ಲ, ಬಟ್ ಕಾಶಿಯಸ್ ಆಗಿ ಅವರು ಚೂಸ್ ಮಾಡಬೇಕು ಅನ್ನೋದು ಅವರ ಇಚ್ಛೆ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಇಲ್ಲಿ ಇದು ಒಂದು ಟೀಮ್ ಕಾರ್ಡ್ ಅಂತಾನೆ ಹೇಳ್ಬೋದು, ಟೀಮ್ ವರ್ಕ್ ಕಾರ್ಡ್ ಅಂತಾನೆ ಹೇಳ್ಬೋದು. ಕನೆಕ್ಷನ್ ಸಿಂಗಲ್ ಸೈಡೆಡ್ ಅಂತೂ ಇಲ್ಲ ಇಲ್ಲಿ. ಅನ್ನೋ ರಿಯಲೈಸೇಷನ್ ಬಂದಿದೆ. ನಾವಿಬ್ರು ಎಫರ್ಟ್ ಹಾಕಿದ್ರೆ ವರ್ಕ್ ಆಗುತ್ತೆ ಅನ್ನೋ ಥಾಟ್ ನಿಮ್ಮ ಪಾರ್ಟ್ನರ್ಗೆ ಇದೆ. ನಿಮ್ಮ ಕಡೆಯಿಂದನೂ ಒಂದು ಎಫರ್ಟ್ ಬೇಕು, ಅವ್ರ ಕಡೆಯಿಂದನೂ ಎಫರ್ಟ್ ಬೇಕು. ಇಬ್ರು ಸೇರಿ ನೀವು ಏನನ್ನ ನೀವು ಪ್ಲಾನ್ ಮಾಡಿದೀರಾ ಅದನ್ನ ರೀಚ್ ಆಗೋದಕ್ಕೆ ಇಬ್ರು ಪ್ರಯತ್ನನೂ ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು ಮೆಜಿಷಿಯನ್ ಕಾರ್ಡ್ ಬಂದಿದೆ. ಡಿಸಿಷನ್ ಕಾರ್ಡ್ ಅಂತ ಹೇಳ್ಬೋದು ಇದನ್ನ. ನೀವು ಇಲ್ಲಿ ಇವಾಗ ಪರಿಸ್ಥಿತಿಯಲ್ಲಿ ಏನ್ ಆಗ್ತಾ ಇದೆ, ನೀವ್ ಏನ್ ಅನ್ಕೊಳ್ತಾ ಇದ್ದೀರಾ, ರಿಸ್ಕ್ ನ ತೆಗೆದುಕೊಳ್ಳೋ ಪವರ್ ಇದೆ ಇಲ್ಲಿ, ಆದ್ರೆ ಅವೇರ್ನೆಸ್ ಕೂಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಿಮ್ಮ ಪಾರ್ಟ್ನರ್ಗೆ ರಿಸ್ಕ್ ನ ತೆಗೆದುಕೋಬೇಕು, ಬಟ್ ಪವರ್ ಕೂಡ ಇದೆ, ಬಟ್ ಅದ್ರ ಅವೇರ್ನೆಸ್ ಕೂಡ ಇದೆ. ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇದೆ, ಬಟ್ ಏನು ಮಾಡ್ತಾ ಇಲ್ಲ. ಅದೇ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬ್ಯಾಲೆನ್ಸ್ ಮತ್ತೆ ಫೇರ್ನೆಸ್ ಜೊತೆ ಅವರು ಆಟ ಆಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು 2 ತಕ್ಕಡಿಗಳು. ಈ ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ, ಈ ಕಡೆ ಯಾರಿಗೂ ಅನ್ಯಾಯ ಆಗ್ಬಾರ್ದು, ಇಲ್ಲಿ ಯಾರಿಗೂ ನೋವು ಆಗ್ಬಾರ್ದು, ಯಾರಿಗೂ ಮನಸ್ತಾಪ ಆಗ್ಬಾರ್ದು, ಎಲ್ಲವನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಬೇಕು ನಾನು ಅನ್ನೋದು ಅವರ ಇಚ್ಛೆ ಆಗಿದೆ. ಇದ್ರ ಜೊತೆಗೆ ಅವರು ಈಕ್ವಾಲಿಟಿ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಗಿವ್ ಅಂಡ್ ಟೇಕ್ ಪಾಲಿಸಿ ಅಂತ ನಾವು ಏನ್ ಹೇಳ್ತೀವಿ, ಆ ಮೈಂಡ್ ಸೆಟ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ ಅನ್ನೋದು
ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇದು ಒಂದು ನ್ಯೂ ಬಿಗಿನಿಂಗ್ ಮತ್ತೆ ಸ್ಟೆಬಿಲಿಟಿ ಕೂಡ ಆಗಿರುತ್ತೆ. ಸೊ ನಿಮ್ಮ ಪಾರ್ಟ್ನರ್ ಶಾರ್ಟ್ ಟರ್ಮ್ ಅಟ್ರಾಕ್ಷನ್‌ಗೆ ನಿಮ್ಮ ಜೊತೆ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವರು ಒಂದು ಲಾಂಗ್ ಟರ್ಮ್ ಫೌಂಡೇಶನ್ ಎನರ್ಜಿನ ಇಟ್ಕೊಂಡಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಸ್ಟೆಪ್‌ನ ತಗೊಳ್ತಾ ಇದ್ದಾರೆ. ಸೊ ಕಮಿಟ್ಮೆಂಟ್‌ಗೆ ಅವರು ಬರೋದಕ್ಕೆ ಒಂದು ಪ್ರಾಕ್ಟಿಕಲ್ ಆಗಿ ಸ್ಟೆಪ್ ಬೈ ಸ್ಟೆಪ್‌ನ ತಗೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಓವರ್ ಆಲ್ ಟ್ರೂತ್ ಅಂತ ನಾವು ನೋಡೋದಾದ್ರೆ ಈ ರೀಡಿಂಗ್ ಅಲ್ಲಿ ಅವರು ಫ್ಲೋ ಜೊತೆ ಸುಮ್ಮನೆ ಹೋಗ್ತಾ ಇಲ್ಲ. ಡಿಸಿಷನ್ ಸ್ಲೋ ಆಗಿ ತಗೊಳ್ತಾ ಇದ್ದಾರೆ. ಆದ್ರೆ ಅದು ತುಂಬಾ ಸಾಲಿಡ್ ಆಗಿದೆ. ಸೊ ತುಂಬಾ ಸಾಲಿಡ್ ಡಿಸಿಷನ್ಸ್ ನ ಅವರು ತಗೊಳ್ತಾ ಇದ್ದಾರೆ. ರಿಸ್ಕ್ ನ ಕ್ಯಾಲ್ಕುಲೇಟ್ ಮಾಡಿ ತಗೊಳ್ತಾ ಇದ್ದಾರೆ ಅವರು. ಸೊ ಅವರು ಹೇಗೆ ಬೇಕೋ ಹಾಗೆ ರಿಸ್ಕ್ ಬಂದಿದ್ನೆಲ್ಲ ನಾನು ಅಕ್ಸೆಪ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ನಾವು ಏನ್ ಕರಿತೀವಿ, ಸೊ ಆ ತರ ಅವರು ತಗೊಳ್ತಾ ಇದ್ದಾರೆ. ಈಕ್ವಲ್ ಎಫರ್ಟ್ ಮತ್ತೆ ರೆಸ್ಪೆಕ್ಟ್ ಬೇಕು ಅನ್ನೋ ಕ್ಲಾರಿಟಿಯಲ್ಲಿ ಅವರು ಇದ್ದಾರೆ ಅಂತ ಹೇಳ್ಬೋದು. ಸೊ ಅವರು ಸ್ಟೇಬಲ್ ಆಗಿ ಒಂದು ಹೊಸ ಬಿಗಿನಿಂಗ್ಗೆ ಪಾಸಿಬಿಲಿಟೀಸ್ನ ಸ್ಟ್ರಾಂಗ್ ಆಗಿ ನಾನು ಬಿಲ್ಡ್ ಮಾಡಬೇಕು ಅನ್ನೋದು ಅವರಿಗೆ ಇದೆ. ಸೊ ಈ ರೀಡಿಂಗ್ ಅಲ್ಲಿ ನಾವು ಪ್ರಶ್ನೆ ಇಟ್ಟ ಹಾಗೆ ಕ್ಯಾಶುಯಲ್ ವೈಬ್ ಖಂಡಿತ ಇಲ್ಲಿ ಇಲ್ಲ. ಕನ್ಫ್ಯೂಷನ್ ಆಗಿ ಇಲ್ಲ ಡಾಮಿನೇಟ್ ಮಾಡೋ ಅಂತ ಏನೂ ಯೋಚನೆ ಇಲ್ಲ. ಲೆಟ್ ಇಟ್ ಬಿ ಅಂತ ಆಟಿಟ್ಯೂಡ್ ಇಲ್ಲ. ಏನಾಗುತ್ತೋ ಆಗ್ಲಿ. ಸೊ ನನ್ನ ಹಣೆ ಬರದಲ್ಲಿ ಈ ಕನೆಕ್ಷನ್ ಮುಂದುವರಿಬೇಕು ಅಂದ್ರೆ ಅರಿಲಿ ಅನ್ನೋ ತರ ಆ ತರ ಭಾವನೆ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಟೈಮಿಂಗ್ ಎನರ್ಜಿ ಅಂತ ನಾವು ನೋಡೋದಾದ್ರೆ ಈ ತರ ಡಿಸಿಷನ್ಸ್ ಅಲ್ಲಿ ಇದ್ದಾಗ ಚೇಂಜಸ್ ನ ನಾವು ನೋಡ್ತೀವ ಅನ್ನೋದು ನೋಡೋದಾದ್ರೆ, ಸೊ ಇದು ಒಂದು ನಿಮ್ಮ ಹೋಪ್ಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಯಾವುದೇ ತರ ಇದೇ ತರ ಪ್ರಿಡಿಕ್ಷನ್ ಮಾಡ್ತಾ ಇಲ್ಲ. ಸೊ ಜಸ್ಟ್ ನಿಮ್ ಹೋಪ್ಗೋಸ್ಕರ ಟೈಮಿಂಗ್ ಎನರ್ಜಿ ಅಂತ ನಾವು ಇಲ್ಲಿ ನೋಡೋದಾದ್ರೆ ಇನ್ 1 to 3 months ಒಳಗಡೆ ಕ್ಲಿಯರ್ ಸ್ಟೆಪ್ ನ ತಗೋಬಹುದು. ಪ್ರಾಕ್ಟಿಕಲ್ ಆಗಿ ಆಕ್ಷನ್ ನ ತಗೋಬಹುದು. ಕನ್ಸಿಸ್ಟೆನ್ಸಿ ಇಲ್ಲಿ ಶೋ ಆಗೋ ಸೈನ್ಸ್ ಅಂತೂ ಬರ್ತಾ ಇದೆ. ಸೊ ಡಿಲೇ ಏನಾದ್ರು ಆದ್ರೆ ಅದು ಫಿಯರ್ ಬೇಸ್ಡ್ ಡಿಲೇ ಆಗಿರುತ್ತೆ. ಲ್ಯಾಕ್ ಆಫ್ ಲವ್ ಅಂತೂ ಆಗಿರೋದಿಲ್ಲ. ಅವರಿಗೆ ಯಾವುದೇ ತರ ನಿಮ್ಮ ಜೊತೆ ಲ್ಯಾಕ್ ಆಫ್ ಲವ್ ಆಗೋದಿಲ್ಲ. ಯೂನಿವರ್ಸ್ ಮೆಸೇಜ್ ನಿಮಗೆ ಇಲ್ಲಿ ಏನು ಅನ್ನೋದಾದ್ರೆ, ನೀವು ಸೆಲ್ಫ್ ರೆಸ್ಪೆಕ್ಟ್ ನ ಚೂಸ್ ಮಾಡ್ತಾ ಇದ್ದೀರಾ. ಸೊ ಪೇಶನ್ಸ್ ತೋರಿಸ್ಬೇಕಾಗತ್ತೆ. ಡಿಗ್ನಿಟಿನ ಮೇಂಟೈನ್ ಮಾಡಬೇಕಾಗತ್ತೆ. ಅದೇ ಡಿಸಿಷನ್ನು ನೀವು ಮೆಚೂರ್ ಆಗಿ ಬರುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಫೈನಲ್ ಮೆಸೇಜ್ ಅಂತ ನಿಮಗೆ ಈ ರೀಡಿಂಗ್ ಅಲ್ಲಿ ಏನಾದ್ರು ಇದ್ರೆ ಅಂದ್ರೆ, ಸೊ ನಿಮ್ಮ ಪಾರ್ಟ್ನರ್ ನಿಮಗಾಗಿ ಎಮೋಷನಲ್ ರಿಸ್ಕ್ ತೆಗೆದುಕೊಳ್ಳೋ ಡೈರೆಕ್ಷನ್ ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಸೊ ಅವರು ಯಾವುದೇ ತರ ರಶ್ ನ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಫ್ಲೋ ಜೊತೆ ಹೋಗ್ತಾ ಇಲ್ಲ. ಅವರು ಫೌಂಡೇಶನ್ ನ ಬಿಲ್ಡ್ ಮಾಡೋ ಡಿಸಿಷನ್ ಅಲ್ಲಿ ಅವರಿದ್ದಾರೆ. ನೀವು ತುಂಬಾ ಪೇಶನ್ಸ್ ಇಂದ ಇರಿ, ಶಾಂತವಾಗಿರಿ. ಯೂನಿವರ್ಸ್ ಈ ಟೈಮ್ ಅಲ್ಲಿ ತುಂಬಾ ಸ್ಲೋ ಆಗಿದ್ದಾರೆ, ಬಟ್ ಖಂಡಿತ ಶ್ಯೂರ್ ಆಗಿದ್ದಾರೆ. ನಿಮ್ಮ ಲೈಫ್ ಅಲ್ಲಿ ಈ ರಿಲೇಶನ್ಶಿಪ್, ಈ ಕನೆಕ್ಷನ್ ಲಾಂಗ್ ಟರ್ಮ್ಗೆ ತಗೊಂಡು ಹೋಗುವಂತ ತುಂಬಾ ಪಾಸಿಬಿಲಿಟೀಸ್ ಇದೆ. ಬಟ್ ತುಂಬಾನೇ ಸ್ಲೋ ಕಾಣಿಸ್ತಾ ಇದೆ. ಬಟ್ ಶ್ಯೂರ್ ಆಗಿ ಈ ರಿಲೇಶನ್ಶಿಪ್, ಈ ಕನೆಕ್ಷನ್ ಇದು ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಜೊತೆಗೆ ನಿಮಗೆ ಏನಾದ್ರೂ ಯೋಚನೆ, ಈ ಪರ್ಸನ್ನ ನಾನು ಹೇಗೆ ಟ್ರಸ್ಟ್ ಮಾಡಲಿ, ನನಗೆ ತುಂಬ ಕನ್ಫ್ಯೂಷನ್ ಮೈಂಡ್ಸೆಟ್ ಅಲ್ಲಿ ಇದ್ದೀನಿ, ಆ ಥರ ಏನಾದರೂ ಪದೇ ಪದೇ ಯೋಚನೆ ಬರ್ತಾ ಇದ್ರೆ, ಸೊ ನೀವು ಒಂದು ಸ್ವಲ್ಪ ಮೌನವಾಗಿ ಕೂತ್ಕೊಂಡು ಪೇಷನ್ಸಿಂದ ಎಲ್ಲ ಪ್ರೋಸ್ ಆ್ಯಂಡ್ ಕಾನ್ಸ್ನ ನೀವು ತೂಗಿ ನೋಡಿದಾಗ ನಿಮಗೆ ನಿಮ್ಮ ಮೈಂಡಲ್ಲಿ, ನಿಮ್ಮ ಮನಸ್ಸಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಈ ರೀಡಿಂಗ್ ಕೇಳಿದ್ಮೇಲೆ ಖಂಡಿತ ಒಂದಷ್ಟು ಹಗುರು ಅನಿಸಿದೆ ಅಂತ ಭಾವಿಸ್ತೀನಿ. ಯೂನಿವರ್ಸ್ ನಿಮಗೆ ಹೇಳೋದು ಒಂದೇ, ಪ್ಯಾನಿಕ್ ಆಗಬೇಡಿ. ಅವರು ನಿಮ್ಮ ಪಾರ್ಟ್ನರ್ ಹರಿ ಮಾಡ್ತಾ ಇಲ್ಲ, ಆದರೆ ಅದರ ಅರ್ಥ ಕೇರ್ ಇಲ್ಲ ಅಂತಲ್ಲ. ಒಂದು ಫಿಯರ್, ಒಂದು ಭಯನ ಮೀರಿಸಿ ರೈಟ್ ಡಿಸಿಷನ್ ತೆಗೆದುಕೊಳ್ಳೋ ಪ್ರಯತ್ನ ನಿಮ್ಮ ಪಾರ್ಟ್ನರ್ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ವ್ಯಾಲ್ಯೂನ ಕಡಿಮೆ ಮಾಡಬೇಡಿ. ನೀವು ವೇಟ್ ಮಾಡ್ತಾ ಇದ್ದೀರಾ ಅಂದರೆ ಅದು ವೀಕ್ನೆಸ್ ಅಲ್ಲ, ಅದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಭಾವಿಸಿ. ಸಮಯ ಬಂದಾಗ ವರ್ಡ್ಸ್ ಅಲ್ಲ ಆಕ್ಷನ್ ಮಾತಾಡ್ತವೆ. ನಿಮ್ಮ ಕೆಲಸ ಈಗ ಶಾಂತವಾಗಿರೋದು, ನಿಮ್ಮ ಹಾರ್ಟ್ ಓಪನ್ ಇಟ್ಕೊಳ್ಳೋದು, ಯೂನಿವರ್ಸ್ನ ಟ್ರಸ್ಟ್ ಮಾಡೋದು, ನೀವು ಫೋರ್ಸ್ ಮಾಡೋದಲ್ಲ. ಅಂದ್ರೆ ಫ್ಲೋ ಆಟೋಮೆಟಿಕ್ ಆಗಿ ನಿಮ್ಮ ಫೇವರ್ನಲ್ಲಿ ಚೇಂಜ್ ಆಗುತ್ತೆ. ಈ ಮೆಸೇಜ್ ನಿಮಗೆ ಪರ್ಸನಲ್ ಅನ್ಸಿದ್ರೆ ಅದು ಒಂದು ಸೈನ್. ಮತ್ತೆ ಹೇಳ್ತೀನಿ, ನಿಮ್ಮ ಕನೆಕ್ಷನ್ ಸೇಫ್ ಇದೆ ಅಂತ ಆನ್ಸರ್ ಬಂದಿದೆ. ಸರಿಯಾದ ಸಮಯಕ್ಕೆ ನಿಮಗೆ ಏನು ಒಂದು ನಿಮ್ಮ ಕನೆಕ್ಷನ್ ಅಲ್ಲಿ ಒಂದು ಅಶ್ಯೂರೆನ್ಸ್ ಸಿಗಬೇಕು, ಖಂಡಿತ ಸಿಗುತ್ತೆ. ಸೊ ಯಾರಿಗಾದರೂ ಪರ್ಸನಲ್ ರೀಡಿಂಗ್ ಬೇಕಾದರೆ ದಯವಿಟ್ಟು ನೀವು ನನ್ನನ್ನು ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ. ಚಾರ್ಜಸ್ ಟ್ಯಾರೋ ರೀಡಿಂಗಿಗಾಗಿ ₹399 ಆಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.